ಇನ್ನು ರಾಜ್ಯದಲ್ಲಿ ಸಂಪುಟ ಪುನರಚನೆಗೆ ಮುಹೂರ್ತ ಫಿಕ್ಸ್ ಆದಂತೆ ಕಾಣ್ತಾ ಇದೆ. ವಾಲ್ಮೀಕಿ ನಿಗಮ ಹಗರಣದ ಆರೋಪಿ ನಾಗೇಂದ್ರ ಅವರಿಗೆ ಇನ್ನೂ ಕ್ಲೀನ್ ಚಿಟ್ ಸಿಕ್ಕಿಲ್ಲ. ಅದಾಗಲೇ ಸಚಿವ ಸ್ಥಾನ ನೀಡ್ತೀವಿ ಅಂತ ಸಿಎಂ ಘೋಷಣೆ ಮಾಡಿದ್ದಾರೆ. ಇದು ಎಲ್ಲರ ಹುಬ್ಬೇರಿಸುವಂತೆ ಮಾಡಿದೆ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ಈಗ ಕೊಡಕ್ಕಾಗಲ್ಲಪ್ಪ, ಸುಮ್ಮನೆ ಬೆಲೆ ಇಲ್ದಿರೋದೆಲ್ಲ ಹೇಳೋದು. ಕುತ್ಕೊಳ್ಳಿ, ಆಗಲ್ಲ. ಈಗ ಕೊಡಕ್ಕಾಗಿ ಎಲ್ಲಿಂದ ಕೊಡ್ತೀಯ? ಎಲ್ಲಿದೆ ಜಾಗ ಕೊಡಕ್ಕೆ? ಕೊಡಕ್ಕಾಗಲ್ಲ. ಕೂತ್ಕೊಳ್ರಿ. ಸುಮ್ಮನೆ ಇವೆಲ್ಲ ಇಲ್ಲಿರೋದೆಲ್ಲ ಇಲ್ಲಿ ಹೇಳ್ಬಿಟ್ಟು ಹೋಗ್ಬಿಟ್ಟು ನಾಳೆ ಕೊಡದೇವ್ರೆ ಸುಮ್ಮನೆ ಅವೆಲ್ಲ ಆಗಲ್ಲ. ನಾಗೇಂದ್ರನಿಗೆ ಕೊಡಬೇಕು ನೋಡ್ರಿ, ಹೇಳ್ಬಿಡ್ತೀನಿ ನಾನು. ನಿನ್ನೆ ಸಿಎಂ ಸಿದ್ದರಾಮಯ್ಯ ಮೈಸೂರು ಪ್ರವಾಸದಲ್ಲಿದ್ರು. ಎಚ್ಡಿ ಕೋಟೆಯಲ್ಲಿ ಮಾತನಾಡಿದ್ರು. ಆಗ ಎಸ್ಟಿ ಶಾಸಕ ಅನಿಲ್ ಚಿಕ್ಕಮಾದು ಬೆಂಬಲಿಗರು ತಮ್ಮ ಶಾಸಕರನ್ನ ಮಂತ್ರಿ ಮಾಡಿ ಅಂದ್ರು. ಕೆರಳಿದ ಸಿದ್ದರಾಮಯ್ಯ ಕಟ್ಟಿ ಮುರಿದಂತೆ ಮಂತ್ರಿ ಮಾಡಲ್ಲ ಅಂದ್ರು. ಸಂಪುಟ ಸರ್ಕಸ್, ಕಳಂಕಿತರಿಗೆ ಚಾನ್ಸ್. ಮತ್ತೊಮ್ಮೆ ನಾಗೇಂದ್ರಗೆ ಮಂತ್ರಿಗಿರಿ ಫಿಕ್ಸ್. ಅನಿಲ್ ಚಿಕ್ಕಮಾದೂರನ್ನ ಮಂತ್ರಿ ಮಾಡಲ್ಲ, ಆದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಆರೋಪಿ ಆಗಿ ಜೈಲು ಸೇರಿದ್ದ ನಾಗೇಂದ್ರರನ್ನ ಮಂತ್ರಿ ಮಾಡ್ತೀನಿ ಅಂತ ನೇರವಾಗಿ ಹೇಳಿದ್ರು. ಮಾಜಿ ಸಚಿವರು ಜೈಲಿನಿಂದ ಹೊರಬಂದು ಇನ್ನು 1 ತಿಂಗಳು ಕಳೆದಿಲ್ಲ. ಕೇಸ್ನಲ್ಲಿ ಯಾವುದೇ ರೀತಿ ಕ್ಲೀನ್ ಚಿಟ್ಟು ಸಿಕ್ಕಿಲ್ಲ. ಆದರೆ ಸರ್ಕಾರ ಮಾತ್ರ ಮತ್ತೆ ಮಾಜಿ ಸಚಿವನಿಗೆ ಪಟ್ಟ ಕಟ್ಟೋದಕ್ಕೆ ತುದಿಗಾಲ ಮೇಲೆ ನಿಂತಿದೆ. ಸಂಪುಟ ಪುನರ್ರಚನೆ ಸಾಧ್ಯತೆ ಇಲ್ಲಪ್ಪ. ನಾನು ನಾಗೇಂದ್ರ ಬಗ್ಗೆ ಹೇಳಿದ್ರೆ ಪುನರ್ರಚನೆ ಅಂತ ಕೇಳ್ತಾ ಇದ್ದೆ. ತನಿಖೆ ಎಲ್ಲ ಮುಗಿದು ಅವ್ರದ್ದೇನು ಪಾತ್ರ ಇಲ್ಲ ಅಂತ ಹೇಳಿ ಕೋರ್ಟಲ್ಲಿ ಡಿಸೈಡ್ ಆದರೆ ಏನೋ ಗೊತ್ತಿಲ್ಲ ನನಗೆ. ಅಂಥ ಸಂದರ್ಭದಲ್ಲಿ ವಾಪಸ್ ತಗೊಳ್ಳೋ ಸಾಧ್ಯತೆಗಳಿದ್ದಾವೆ. ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿದ್ದಕ್ಕೆ ಅಬಕಾರಿ ಸಚಿವ ಆರ್.ವಿ. ತಿಮ್ಮಾಪುರ ಜೊತೆಗೆ ಕೆಎನ್ ರಾಜಣ್ಣ, ಎನ್ಎಸ್ ಬೋಸರಾಜು, ಎಸ್ಎಸ್ ಮಲ್ಲಿಕಾರ್ಜುನ ಸೇರಿದಂತೆ 7 ಸಚಿವರನ್ನ ಸಂಪುಟದಿಂದ ಕೈಬಿಡ್ತಿದ್ದಾರೆ ಎನ್ನಲಾಗಿತ್ತು. ಆದರೆ ಅದೆಲ್ಲ ಸುಳ್ಳು ಅಂತ ಸಿಎಂ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಾಗಿದ್ರೆ ಕೆಲವರು ಭಾಳ ಆಕಾಂಕ್ಷಿಗಳಾಗಿದ್ದರು ಮಂತ್ರಿಗಳಾಗಬೇಕು ಅಂತೇಳಿ. ಸೊ ಅವರಿಗೆ ನಾಳೆ ಬನ್ನಿ ಅಂತ ಹೇಳಬೇಕಷ್ಟೆ. ನಾಳೆ ಬನ್ನಿ ಯಾರು? ಲಕ್ಷ್ಮಣ್ ಸವದಿ ನಂಬರ್ 1. ಒಂದು ಕಾಲದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿ BJPಯಿಂದ. ಆದರೆ ಮಂತ್ರಿಗಿರಿಯನ್ನು ಕೂಡ ಕೊಡ್ತಾ ಇಲ್ಲ. ಕಾಂಗ್ರೆಸ್ ಅಥಣಿಯಿಂದ ಗೆದ್ದು ಬಂದಿದ್ದಾರೆ. ಇವರಿಗೆ ಮಂತ್ರಿಗಿರಿ ಭಾಗ್ಯ ಇಲ್ವಾ? ನಾಳೆ ಬನ್ನಿ. KM ಶಿವಲಿಂಗೇಗೌಡರು ಅರಸೀಕೆರೆಯಿಂದ JDS ಪ್ರತಿನಿಧಿಸ್ತಾ ಇದ್ದರು. ಸೂಕ್ತ ಸ್ಥಾನಮಾನ ಸಿಕ್ಕಿಲ್ಲ ಅಂಥೇಳಿ ಕಾಂಗ್ರೆಸ್ಗೆ ಬಂದರು. ಆದರೆ ಒಳ್ಳೆ ವಾಗ್ಮಿ, ಪಾಪ ಆಸೆ ಇದೆ. ಹಿಂಗೆ ಮಾಡಿದರೆ ಹೆಂಗೆ ಸ್ವಾಮಿ ತಡ್ಕೊಳತ್ತೆ ಈ ಜೀವ. ಇನ್ನು ವಿಜಯಾನಂದ ಕಾಶಪ್ಪನವರ್ ಪಂಚಮಸಾಲಿ ಸಮುದಾಯ 2A ಹೋರಾಟ ಆಯ್ತಲ್ಲ, ಇದರ ಪ್ರಮುಖರು ಇವರೇ. ಇವರ ತಂದೆಯವರೇ ಭಾಳ ದೊಡ್ಡ ಈ ಮಠ ಮಾನ್ಯಗಳನ್ನೆಲ್ಲ ಮಾಡಿ ಒಗ್ಗೂಡಿಸಿದವರು ಇವರೇ, ಇವರ ತಂದೆ. ಸೊ ಹಾಗಾಗಿ ಇವ್ರಿಗೊಂದು ವಿಶೇಷ ಮರ್ಯಾದೆ ಇದೆ. ಆಮೇಲೆ ಇವರ ಪತ್ನಿ ವೀಣಾ ಅವ್ರಿಗೂ ಕೂಡ ಕೊಪ್ಪಳ ಲೋಕಸಭಾ ಟಿಕೆಟ್ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ಇವರನ್ನು ಮಂತ್ರಿ ಮಾಡ್ತೇವೆ ಅಂತ ಇತ್ತು. ಕಾಶಪ್ಪನವರನ್ನು ಕೂಡ ಮಂತ್ರಿ ಮಾಡ್ತಾ ಇಲ್ಲ ಕಾಂಗ್ರೆಸ್. ಇನ್ನು ಎಂ ಕೃಷ್ಣಪ್ಪ ಬೆಂಗಳೂರಿನ ಪ್ರಬಲ ಶಾಸಕರ ಪೈಕಿ ಒಬ್ಬರು. ಆಮೇಲೆ ವಿಜಯನಗರ MLA. ಕೃಷ್ಣಪ್ಪ ಮಗ ಪ್ರಿಯಾ ಕೃಷ್ಣ ಕೂಡ ಶಾಸಕರು. ತಂದೆಯೂ ಮಂತ್ರಿ ಆಗಲಿಲ್ಲ, ಮಗನಿಗೂ. ತಂದೆ ಹಿಂದೆ ಒಮ್ಮೆ ಕೆಲವು ದಿನಗಳ ಮಟ್ಟಿಗೆ ಮಂತ್ರಿ ಆಗಿದ್ದು 2013ರಲ್ಲಿ, ಆಗಲಿಲ್ಲ. ಇನ್ನು ವಿನಯ್ ಕುಲಕರ್ಣಿ, ಸಿದ್ದರಾಮಯ್ಯನವರ ಮೊದಲ ಅವಧಿಯಲ್ಲಿ ವಿನಯ್ ಕುಲಕರ್ಣಿ ಅವರನ್ನು ಸ್ವತಃ ಸಿದ್ದರಾಮಯ್ಯನವರೇ ಮಂತ್ರಿ ಮಾಡಿದ್ರು. ಯಾಕಂದರೆ ಅವರಿಗೆ ಅವರ ಲಿಂಗಾಯತ ನಾಯಕರನ್ನು ಬೆಳೆಸಬೇಕು ಅಂತಿತ್ತು. ಇವ್ರದ್ದು ಒಂದು ಇದು ಹಾಲಿನ ಡೈರಿ ಇದೆ ರೀ. ಒಂದು 2,000-4,000 ಎಮ್ಮೆಗಳಿದೆಯೇನೋ ಗೊತ್ತಿಲ್ಲ, ಅಷ್ಟು ಅದ್ಭುತವಾಗಿ ಮಾಡ್ತಾರೆ. ಆದರೆ 2ನೇ ಅವಧಿಯಲ್ಲಿ ನಿರಾಸೆಯ ಗತಿಯಾಗಿದೆ. ಒಂದು ಮರ್ಡರ್ ಕೇಸಲ್ಲಿ ಸಿಕ್ಕಾಕೊಂಬಿಟ್ರು. BK ಹರಿಪ್ರಸಾದ್ ಈಡಿಗ ಸಮುದಾಯದ ಪ್ರಬಲ ನಾಯಕ, ಸಿದ್ದರಾಮಯ್ಯ ವಿರೋಧಿ. ಯಾಕೆಂದರೆ ಅವ್ರಿಗೆ ಏನಂದರೆ ನಾನು ಮೂಲ ಕಾಂಗ್ರೆಸ್ಸಿಗ, ಅವರು ಹೊರಗಿಂದ ಬಂದವರು ಅಂತೇಳಿ. ಮುಡಾ ಹಗರಣ ಸಂದರ್ಭದಲ್ಲಿ ಇವರನ್ನ ಕರೆಸಿ ಸಮಾಧಾನ ಮಾಡಿದರು. ಸೈಲೆಂಟ್ ಆಗಿದ್ದಾರೆ, ಆದರೆ ಮಂತ್ರಿ ಮಾಡಲಿಲ್ಲ. ಯಾವಾಗ ಬುಸು ಕೊಡ್ತಾರೆ ಗೊತ್ತಿಲ್ಲ. ಅಜಯ್ ಸಿಂಗ್ ಪಾಪ ಧರ್ಮಸಿಂಗ್ ಅವ್ರ ಮಗ, ಸತತ 3 ಬಾರಿ ಗೆದ್ದರೂ ಕೂಡ ಮಂತ್ರಿಗಿರಿ ಇಲ್ಲ. ಇವರ ಜೊತೆಗೆ ಗೆದ್ದು ಬಂದಂಥ ಪ್ರಿಯಾಂಕರ್ಗೆ 2 ಬಾರಿ ಮಂತ್ರಿ ಆದ್ರಿ. ಅವರು 3 ಬಾರಿ ಗೆದ್ದಿದ್ದು, ಇವರು 3 ಬಾರಿ ಗೆದ್ದಿದ್ದು. ಕೇವಲ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಅನ್ನೋ ಕಾರಣಕ್ಕಾಗಿ ಪ್ರಿಯಾಂಕರ್ಗೆ ಮಂತ್ರಿ ಆದ್ರ. ಇವ್ರಿಗೆ ಯಾಕಿಲ್ಲ? ಯಾಕಂದರೆ ಜಾತಿ ಸಣ್ಣದು. ಇನ್ನು ಬಿ ಆರ್ ಪಾಟೀಲ್ ನಿಮ್ಗೆ ಗೊತ್ತಲ್ಲ,
ಬಿ ಆರ್ ಪಾಟೀಲರು ಬೇಸಿಕಲಿ ಜನತಾದಳದಿಂದ ಬಂದವರು. 89 ಆಮೇಲೆ 83 2004 ದಳದಿಂದ ಬರ್ತಾರೆ. 2013ರಲ್ಲಿ ಇವರು ಯಡಿಯೂರಪ್ಪನವ್ರ ಜೊತೆ KJPಗೆ ಹೋಗ್ತಾರೆ, ಅಲ್ಲೂ ಗೆದ್ದು ಬರ್ತಾರೆ. ಆಮೇಲೆ 2000 ನಂತರ ಅವರು ಕಾಂಗ್ರೆಸ್ಗೆ ಬರ್ತಾರೆ. 2018ರಲ್ಲಿ ಸೋಲ್ತಾರೆ. ಇವರನ್ನು ಮಂತ್ರಿ ಮಾಡಬೇಕು ಅಂತ ಭಾಳ ಆಸೆ ಇದೆ, ಭಾಳ ಆಪ್ತ, ಇವರ ಆಪ್ತ ಆ್ಯಂಡ್ ಭಾಳ ಒಳ್ಳೆ ವ್ಯಕ್ತಿ ಬಿ ಆರ್ ಪಾಟೀಲ್. ಆ್ಯಂಡ್ ಮಂತ್ರಿ ಮಾಡಿಲ್ಲ ಅಂತ ಅವಾಗ ಏನಾದರೂ ಒಂದು ಡೈರೆಕ್ಟಾಗಿ ಹೇಳ್ಬಿಡ್ತಾರೆ. ಓಕೆ, ನೆಕ್ಸ್ಟು ಪುಟ್ಟರಂಗ ಶೆಟ್ಟಿ ಈ ಹಿಂದೆ ಮಂತ್ರಿ ಆಗಿದ್ದರು. ಇವರು ಚಾಮರಾಜನಗರದವರು. ಇವರ ಬಗ್ಗೆ ಭಾಳ ಅಭಿಮಾನ ಇದೆ ಸಿದ್ದರಾಮಯ್ಯನವರಿಗೆ, ಭಾಳ ಪ್ರೀತಿ ಇದೆ ಇವ್ರ ಬಗ್ಗೆ. ಆಮೇಲೆ ಇವರು ಕೂಡ ಏನು ಅಂತ ಕಾಂಜಿ ಪಿಂಜಲ್ಲಿ ಸಿಕ್ಕಾಕೊಳ್ಳುವಂಥ ನಾಯಕ ಅಲ್ಲ ಪುಟ್ಟರಂಗ ಶೆಟ್ಟಿ. ವಿ ಸೋಮಣ್ಣ ಅವರಂಥ ನಾಯಕರನ್ನೇ ಮಣಿಸಿದವರು ಪುಟ್ಟರಂಗ ಶೆಟ್ಟಿ. ಮೇಲಾಗಿ CM ಸಿದ್ದರಾಮಯ್ಯವರ ಪರಮಾಪ್ತ ಪುಟ್ಟರಂಗ ಶೆಟ್ಟಿ. ಆಮೇಲೆ ಸಂಪುಟ ಪುನರಚನೆ ಅಂದರೆ ಇವ್ರಿಗೆ ಸಿಗತ್ತೆ ರೀ, ಹೇಳ್ಬಿಡ್ತೀನಿ, ಬರ್ಕೊಳ್ಳಿಬೇಕಿದ್ರೆ ಇವರು ಕೊಡ್ತಾರೆ ಸಿದ್ದರಾಮಯ್ಯ. ಓಕೆ, ಇನ್ನು ನಾರಾಯಣಸ್ವಾಮಿ ಬಂಗಾರಪೇಟೆ ಮಂತ್ರಿಗಿರಿಗಾಗಿ ಕಾಯ್ತಿದ್ದಾರೆ. ಮತ್ತೊಬ್ಬ ಶಾಸಕ ನಾರಾಯಣಸ್ವಾಮಿಗೆ ಖರ್ಗೆ ಅವರ ಭರವಸೆ ಇದೆಯಂತೆ. ಆದರೆ ಸಿದ್ದರಾಮಯ್ಯ ಹೇಳಿದರೆ ಅಂಥದ್ದು ಇಲ್ಲ, ಪುನರ್ರಚನೆ ಇಲ್ಲ, ನಾಗೇಂದ್ರನೊಂದು ಹಾಕ್ತೀವಿ ಹೊಸದಾಗಿ ಅಂತ ಹೇಳಿದ್ದಾರೆ. ಸೊ ಇವರಿಗೆಲ್ಲ ನಿರಾಸೆಯಾಗಿದೆ. ಸೊ ನೀವೆಲ್ಲ ನಾಳೆ ಬನ್ನಿ. ಓಕೆ, ಇನ್ನು ರಾಜ್ಯದಲ್ಲಿ ಸಂಪುಟ ಪುನರ್ರಚನೆಗೆ ಮುಹೂರ್ತ ಫಿಕ್ಸ್ ಆದಂತೆ ಕಾಣ್ತಾ ಇದೆ. ವಾಲ್ಮೀಕಿ ನಿಗಮ ಹಗರಣದ ಆರೋಪಿ ನಾಗೇಂದ್ರ ಅವರಿಗೆ ಇನ್ನೂ ಕ್ಲೀನ್ ಚಿಟ್ ಸಿಕ್ಕಿಲ್ಲ. ಅದಾಗಲೇ ಸಚಿವ ಸ್ಥಾನ ನೀಡ್ತೀವಿ ಅಂತ CM ಘೋಷಣೆ ಮಾಡಿದ್ದಾರೆ. ಇದು ಎಲ್ಲರ ಹುಬ್ಬೇರಿಸುವಂತೆ ಮಾಡಿದೆ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ಈಗ ಕೊಡೋಕ್ಕಾಗಲ್ಲಪ್ಪ, ಸುಮ್ಮನೆ ಬೆಲೆ ಇಲ್ದಿರೋದೆಲ್ಲ ಹೇಳೋದು. ಕುತ್ಕೊಳ್ಳಿ, ಆಗಲ್ಲ ಈಗ ಕೊಡೋಕ್ಕಾಗಿ. ಎಲ್ಲಿಂದ ಕೊಡ್ತೀಯ? ಎಲ್ಲಿಂದ ಜಾಗ ಕೊಡೋಕ್ಕೆ? ಕೊಡೋಕ್ಕಾಗಲ್ಲ, ಕೂತ್ಕೊಳ್ರಿ. ಸುಮ್ಮನೆ ಇವೆಲ್ಲ ಇಲ್ಲಿರೋದೆಲ್ಲ ಇಲ್ಲಿ ಹೇಳ್ಬಿಟ್ಟು ಹೋಗ್ಬಿಟ್ಟು ನಾಳೆ ಕೊಡೋದೇವ್ರೆ ಸುಮ್ಮನೆ ಅವೆಲ್ಲ ಆಗಲ್ಲ. ನಾಗೇಂದ್ರನಿಗೆ ಕೊಡಬೇಕು ನೋಡ್ರಿ, ಹೇಳ್ಬಿಡ್ತೀನಿ ನಾನು. ನಿನ್ನೆ CM ಸಿದ್ದರಾಮಯ್ಯ ಮೈಸೂರು ಪ್ರವಾಸದಲ್ಲಿದ್ರು. HD ಕೋಟೆಯಲ್ಲಿ ಮಾತನಾಡಿದ್ರು. ಆಗ ST ಶಾಸಕ ಅನಿಲ್ ಚಿಕ್ಕಮಾದು ಬೆಂಬಲಿಗರು ತಮ್ಮ ಶಾಸಕರನ್ನ ಮಂತ್ರಿ ಮಾಡಿ ಅಂದ್ರು. ಕೆರಳಿದ ಸಿದ್ದರಾಮಯ್ಯ ಕಟ್ಟಿ ಮುರಿದಂತೆ ಮಂತ್ರಿ ಮಾಡಲ್ಲ ಅಂದ್ರು. ಸಂಪುಟ ಸರ್ಕಸ್, ಕಳಂಕಿತರಿಗೆ ಚಾನ್ಸ್. ಮತ್ತೊಮ್ಮೆ ನಾಗೇಂದ್ರಗೆ ಮಂತ್ರಿಗಿರಿ ಫಿಕ್ಸ್. ಅನಿಲ್ ಚಿಕ್ಕಮಾದೂರನ್ನ ಮಂತ್ರಿ ಮಾಡಲ್ಲ, ಆದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಆರೋಪಿ ಆಗಿ ಜೈಲು ಸೇರಿದ್ದ ನಾಗೇಂದ್ರನನ್ನ ಮಂತ್ರಿ ಮಾಡ್ತೀನಿ ಅಂತ ನೇರವಾಗಿ ಹೇಳಿದ್ರು. ಮಾಜಿ ಸಚಿವರು ಜೈಲಿನಿಂದ ಹೊರಬಂದು ಇನ್ನು 1 ತಿಂಗಳು ಕಳೆದಿಲ್ಲ. ಕೇಸ್ನಲ್ಲಿ ಯಾವುದೇ ರೀತಿ ಕ್ಲೀನ್ ಚಿಟ್ಟು ಸಿಕ್ಕಿಲ್ಲ. ಆದರೆ ಸರ್ಕಾರ ಮಾತ್ರ ಮತ್ತೆ ಮಾಜಿ ಸಚಿವನಿಗೆ ಪಟ್ಟ ಕಟ್ಟೋದಕ್ಕೆ ತುದಿಗಾಲ ಮೇಲೆ ನಿಂತಿದೆ. ಸಂಪುಟ ಪುನರ್ರಚನೆ ಸಾಧ್ಯತೆ ಇಲ್ಲಪ್ಪ, ನಾನು ನಾಗೇಂದ್ರ ಬಗ್ಗೆ ಹೇಳಿದ್ರೆ ಪುನರ್ರಚನೆ ಅಂತ ಕೇಳ್ತಾ ಇದ್ದೆ. ತನಿಖೆ ಎಲ್ಲ ಮುಗಿದು ಅವ್ರದ್ದೇನು ಪಾತ್ರ ಇಲ್ಲ ಅಂತ ಹೇಳಿ ಕೋರ್ಟಲ್ಲಿ ಡಿಸೈಡ್ ಆದರೆ ಏನೋ ಗೊತ್ತಿಲ್ಲ ನನಗೆ. ಅಂಥ ಸಂದರ್ಭದಲ್ಲಿ ವಾಪಸ್ ತಗೊಳ್ಳೋ ಸಾಧ್ಯತೆಗಳಿದ್ದಾವೆ. ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿದ್ದಕ್ಕೆ ಅಬಕಾರಿ ಸಚಿವ RV ತಿಮ್ಮಾಪುರ ಜೊತೆಗೆ KN ರಾಜಣ್ಣ, NS ಬೋಸರಾಜು, SS ಮಲ್ಲಿಕಾರ್ಜುನ ಸೇರಿದಂತೆ 7 ಸಚಿವರನ್ನ ಸಂಪುಟದಿಂದ ಕೈಬಿಡ್ತಿದ್ದಾರೆ ಎನ್ನಲಾಗಿತ್ತು. ಆದರೆ ಅದೆಲ್ಲ ಸುಳ್ಳು ಅಂತ CM ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಾಗಿದ್ರೆ ಕೆಲವರು ಭಾಳ ಆಕಾಂಕ್ಷಿಗಳಾಗಿದ್ದರು ಮಂತ್ರಿಗಳಾಗಬೇಕು ಅಂತೇಳಿ. ಸೊ ಅವರಿಗೆ ನಾಳೆ ಬನ್ನಿ ಅಂತ ಹೇಳಬೇಕಷ್ಟೆ. ನಾಳೆ ಬನ್ನಿ ಯಾರು? ಲಕ್ಷ್ಮಣ್ ಸವದಿ ನಂಬರ್ 1. ಒಂದು ಕಾಲದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿ BJPಯಿಂದ. ಆದರೆ ಮಂತ್ರಿಗಿರಿಯನ್ನು ಕೂಡ ಕೊಡ್ತಾ ಇಲ್ಲ. ಕಾಂಗ್ರೆಸ್ ಅಥಣಿಯಿಂದ ಗೆದ್ದು ಬಂದಿದ್ದಾರೆ. ಇವರಿಗೆ ಮಂತ್ರಿಗಿರಿ ಭಾಗ್ಯ ಇಲ್ವಾ? ನಾಳೆ ಬನ್ನಿ. KM ಶಿವಲಿಂಗೇಗೌಡರು ಅರಸೀಕೆರೆಯಿಂದ JDS ಪ್ರತಿನಿಧಿಸ್ತಾ ಇದ್ದರು. ಸೂಕ್ತ ಸ್ಥಾನಮಾನ ಸಿಕ್ಕಿಲ್ಲ ಅಂಥೇಳಿ ಕಾಂಗ್ರೆಸ್ಗೆ ಬಂದರು. ಆದರೆ ಒಳ್ಳೆ ವಾಗ್ಮಿ, ಪಾಪ ಆಸೆ ಇದೆ. ಹಿಂಗೆ ಮಾಡಿದರೆ ಹೆಂಗೆ ಸ್ವಾಮಿ ತಡ್ಕೊಳತ್ತೆ ಈ ಜೀವ. ಇನ್ನು ವಿಜಯಾನಂದ ಕಾಶಪ್ಪನವರ್ ಪಂಚಮಸಾಲಿ ಸಮುದಾಯ 2A ಹೋರಾಟ ಆಯ್ತಲ್ಲ, ಇದರ ಪ್ರಮುಖರು ಇವರೇ. ಇವರ ತಂದೆಯವರೇ ಭಾಳ ದೊಡ್ಡ ಈ ಮಠ ಮಾನ್ಯಗಳನ್ನೆಲ್ಲ ಮಾಡಿ ಒಗ್ಗೂಡಿಸಿದವರು ಇವರೇ, ಇವರ ತಂದೆ. ಸೊ ಹಾಗಾಗಿ ಇವ್ರಿಗೊಂದು ವಿಶೇಷ ಮರ್ಯಾದೆ ಇದೆ. ಆಮೇಲೆ ಇವರ ಪತ್ನಿ ವೀಣಾ ಅವ್ರಿಗೂ ಕೂಡ ಕೊಪ್ಪಳ ಲೋಕಸಭಾ ಟಿಕೆಟ್ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ಇವರನ್ನು ಮಂತ್ರಿ ಮಾಡ್ತೇವೆ ಅಂತ ಇತ್ತು. ಕಾಶಪ್ಪನವರನ್ನು ಕೂಡ
ಮಂತ್ರಿ ಮಾಡ್ತಾ ಇಲ್ಲ ಕಾಂಗ್ರೆಸ್. ಇನ್ನು ಎಂ ಕೃಷ್ಣಪ್ಪ ಬೆಂಗಳೂರಿನ ಪ್ರಬಲ ಶಾಸಕರ ಪೈಕಿ ಒಬ್ಬರು. ಆಮೇಲೆ ವಿಜಯನಗರ MLA. ಕೃಷ್ಣಪ್ಪ ಮಗ ಪ್ರಿಯಾ ಕೃಷ್ಣ ಕೂಡ ಶಾಸಕರು. ತಂದೆಯೂ ಮಂತ್ರಿ ಆಗಲಿಲ್ಲ, ಮಗನಿಗೂ. ತಂದೆ ಹಿಂದೆ ಒಮ್ಮೆ ಕೆಲವು ದಿನಗಳ ಮಟ್ಟಿಗೆ ಮಂತ್ರಿ ಆಗಿದ್ದು 2013ರಲ್ಲಿ, ಆಗಲಿಲ್ಲ. ಇನ್ನು ವಿನಯ್ ಕುಲಕರ್ಣಿ, ಸಿದ್ದರಾಮಯ್ಯನವರ ಮೊದಲ ಅವಧಿಯಲ್ಲಿ ವಿನಯ್ ಕುಲಕರ್ಣಿ ಅವರನ್ನು ಸ್ವತಃ ಸಿದ್ದರಾಮಯ್ಯನವರೇ ಮಂತ್ರಿ ಮಾಡಿದ್ರು. ಯಾಕಂದರೆ ಅವರಿಗೆ ಅವರ ಲಿಂಗಾಯತ ನಾಯಕರನ್ನು ಬೆಳೆಸಬೇಕು ಅಂತಿತ್ತು. ಇವ್ರದ್ದು ಒಂದು ಇದು ಹಾಲಿನ ಡೈರಿ ಇದೆ ರೀ, ಬಾ, ಒಂದು 2,000-4,000 ಎಮ್ಮೆಗಳಿದೆಯೇನೋ ಗೊತ್ತಿಲ್ಲ, ಅಷ್ಟು ಅದ್ಭುತವಾಗಿ ಮಾಡ್ತಾರೆ. ಆದರೆ ಎರಡನೇ ಅವಧಿಯಲ್ಲಿ ನಿರಾಸೆಯ ಗತಿಯಾಗಿದೆ. ಒಂದು ಮರ್ಡರ್ ಕೇಸಲ್ಲಿ ಸಿಕ್ಕಾಕೊಂಬಿಟ್ರು. BK ಹರಿಪ್ರಸಾದ್ ಈಡಿಗ ಸಮುದಾಯದ ಪ್ರಬಲ ನಾಯಕ, ಸಿದ್ದರಾಮಯ್ಯ ವಿರೋಧಿ. ಯಾಕೆಂದರೆ ಅವ್ರಿಗೆ ಏನಂದರೆ ನಾನು ಮೂಲ ಕಾಂಗ್ರೆಸ್ಸಿಗ, ಅವರು ಹೊರಗಿಂದ ಬಂದವರು ಅಂತೇಳಿ. ಮುಡಾ ಹಗರಣ ಸಂದರ್ಭದಲ್ಲಿ ಇವರನ್ನ ಕರೆಸಿ ಸಮಾಧಾನ ಮಾಡಿದರು, ಸೈಲೆಂಟ್ ಆಗಿದ್ದಾರೆ. ಆದರೆ ಮಂತ್ರಿ ಮಾಡಲಿಲ್ಲ. ಯಾವಾಗ ಬುಸು ಕೊಡ್ತಾರೆ ಗೊತ್ತಿಲ್ಲ. ಅಜಯ್ ಸಿಂಗ್ ಪಾಪ ಧರ್ಮಸಿಂಗ್ ಅವ್ರ ಮಗ, ಸತತ 3 ಬಾರಿ ಗೆದ್ದರೂ ಕೂಡ ಮಂತ್ರಿಗಿರಿ ಇಲ್ಲ. ಇವರ ಜೊತೆಗೆ ಗೆದ್ದು ಬಂದಂಥ ಪ್ರಿಯಾಂಕ್ ಖರ್ಗೆ 2 ಬಾರಿ ಮಂತ್ರಿ ಆದ್ರಿ. ಅವರು 3 ಬಾರಿ ಗೆದ್ದಿದ್ದು, ಇವರು 3 ಬಾರಿ ಗೆದ್ದಿದ್ದು. ಕೇವಲ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಅನ್ನೋ ಕಾರಣಕ್ಕಾಗಿ ಪ್ರಿಯಾಂಕ್ ಖರ್ಗೆ ಮಂತ್ರಿ ಆದ್ರ, ಇವ್ರಿಗೆ ಯಾಕಿಲ್ಲ? ಯಾಕಂದರೆ ಜಾತಿ ಸಣ್ಣದು. ಇನ್ನು BR ಪಾಟೀಲ್ ನಿಮ್ಗೆ ಗೊತ್ತಲ್ಲ, BR ಪಾಟೀಲ್ರು ಬೇಸಿಕಲಿ ಜನತಾದಳದಿಂದ ಬಂದವರು. 89, ಆಮೇಲೆ 83, 2004 ದಳದಿಂದ ಬರ್ತಾರೆ. 2013ರಲ್ಲಿ ಇವರು ಯಡಿಯೂರಪ್ಪನವ್ರ ಜೊತೆ KJPಗೆ ಹೋಗ್ತಾರೆ, ಅಲ್ಲೂ ಗೆದ್ದು ಬರ್ತಾರೆ. ಆಮೇಲೆ 2000 ನಂತರ ಅವರು ಕಾಂಗ್ರೆಸ್ಗೆ ಬರ್ತಾರೆ. 2023 18ರಲ್ಲಿ ಸೋಲ್ತಾರೆ. ಇವರನ್ನು ಮಂತ್ರಿ ಮಾಡಬೇಕು ಅಂತ ಭಾಳ ಆಸೆ ಇದೆ, ಭಾಳ ಆಪ್ತ, ಇವರ ಆಪ್ತ ಆ್ಯಂಡ್ ಭಾಳ ಒಳ್ಳೆ ವ್ಯಕ್ತಿ BR ಪಾಟೀಲ್. ಆ್ಯಂಡ್ ಮಂತ್ರಿ ಮಾಡಿಲ್ಲ ಅಂತ ಅವಾಗ ಏನಾದರೂ ಒಂದು ಡೈರೆಕ್ಟಾಗಿ ಹೇಳ್ಬಿಡ್ತಾರೆ. ಓಕೆ, ನೆಕ್ಸ್ಟು ಪುಟ್ಟರಂಗ ಶೆಟ್ಟಿ ಈ ಹಿಂದೆ ಮಂತ್ರಿ ಆಗಿದ್ದರು. ಇವರು ಚಾಮರಾಜನಗರದವರು. ಇವರ ಬಗ್ಗೆ ಭಾಳ ಅಭಿಮಾನ ಇದೆ ಸಿದ್ದರಾಮಯ್ಯನವರಿಗೆ, ಭಾಳ ಪ್ರೀತಿ ಇದೆ ಇವ್ರ ಬಗ್ಗೆ. ಆಮೇಲೆ ಇವರು ಕೂಡ ಏನು ಅಂತ ಕಾಂಜಿ ಪಿಂಜಲ್ಲಿ ಸಿಕ್ಕಾಕೊಳ್ಳುವಂಥ ನಾಯಕ ಅಲ್ಲ ಪುಟ್ಟರಂಗ ಶೆಟ್ಟಿ. ವಿ ಸೋಮಣ್ಣ ಅವರಂಥ ನಾಯಕರನ್ನೇ ಮಣಿಸಿದವರು ಪುಟ್ಟರಂಗ ಶೆಟ್ಟಿ. ಮೇಲಾಗಿ CM ಸಿದ್ದರಾಮಯ್ಯವರ ಪರಮಾಪ್ತ ಪುಟ್ಟರಂಗ ಶೆಟ್ಟಿ. ಆಮೇಲೆ ಸಂಪುಟ ಪುನರಚನೆ ಅಂದರೆ ಇವ್ರಿಗೆ ಸಿಗತ್ತೆ ರೀ, ಹೇಳ್ಬಿಡ್ತೀನಿ, ಬರ್ಕೊಳ್ಳಿ ಬೇಕಿದ್ರೆ. ಇವರು ಕೊಡ್ತಾರೆ ಸಿದ್ದರಾಮಯ್ಯ. ಓಕೆ, ಇನ್ನು ನಾರಾಯಣಸ್ವಾಮಿ ಬಂಗಾರಪೇಟೆ ಮಂತ್ರಿಗಿರಿಗಾಗಿ ಕಾಯ್ತಿದ್ದಾರೆ. ಮತ್ತೊಬ್ಬ ಶಾಸಕ ನಾರಾಯಣ ಸ್ವಾಮಿಗೆ ಖರ್ಗೆ ಅವರ ಭರವಸೆ ಇದೆಯಂತೆ. ಆದರೆ ಸಿದ್ದರಾಮಯ್ಯ ಹೇಳಿದರೆ ಅಂಥದ್ದು ಇಲ್ಲ, ಪುನರ್ರಚನೆ ಇಲ್ಲ, ನಾಗೇಂದ್ರನೊಂದು ಹಾಕ್ತೀವಿ ಹೊಸದಾಗಿ ಅಂತ ಹೇಳಿದ್ದಾರೆ. ಸೊ ಇವರಿಗೆಲ್ಲ ನಿರಾಸೆ ಆಗಿದೆ. ಸೊ ನೀವೆಲ್ಲ ನಾಳೆ ಬನ್ನಿ. ಓಕೆ.